Very good morning, dear students. In my last hours of teaching, we learnt about the cell, the structure of the cell, and all organelles which are present in the cell. And we learnt the structure of all organelles and their functions. And we also learnt about the cell cycle and how the cell division occur. The cell to form means the cell consists of several chemical substances. These chemical substances play major role in the structure and function of the living organism or the function and structure of the cell. These chemical substances all together called as biomolecules. They are necessary in normal physiological processes. They are necessary in functioning of the cell and the functioning of the living organism. In this particular chapter, the biomolecules, we are going to learn about the different kind of biomolecules like the amino acids, the carbohydrates, fatty acids, polysaccharides, enzymes, proteins, lipids. So, we are going to learn about all these biomolecules in this particular class. ನಾನು ನಿಮಗೆ ಬೆಳಗಿನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ. ನನ್ನ ಹಿಂದಿನ ತರಗತಿಗಳಲ್ಲಿ ನಾವು ಜೀವಕೋಶವೆಂದರೇನು ಅಂತ ಕಲ್ತೀವಿ. ಆ ಜೀವಕೋಶದ ಸಂರಚನೆಯನ್ನು ಕಲ್ತೀವಿ. ಅದರ ಜೊತೆಗೆ ಈ ಜೀವಕೋಶದ ಒಳಗಡೆ ಇರುವಂತಹ ಎಲ್ಲ ಆರ್ಗ್ಯಾನಲ್ಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಈ ಆರ್ಗ್ಯಾನಲ್ಗಳ ಕಾರ್ಯವಿಧಾನ, ಅವುಗಳ ರಚನೆ ಮತ್ತು ಕಾರ್ಯವಿಧಾನ ಎಲ್ಲವನ್ನು ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದೀವಿ. ತದನಂತರದಲ್ಲಿ ನಾವು ಕೋಶ ಚಕ್ರ ಅಂದರೇನು ಅಂತ ಕಲ್ತೀವಿ. ಈ ಕೋಶ ಚಕ್ರದಲ್ಲಿ ಯಾವ ರೀತಿ ಆಗ್ತದೆ, ಅದರ ಜೊತೆ ಕೋಶ ವಿಭಜನೆಯ ಬಗ್ಗೆನೂ ಅಧ್ಯಯನ ಮಾಡಿದ್ದೀವಿ. ಹೀಗೆ ಈ ಜೀವಕೋಶ ಈ ರೀತಿಯ ಕಾರ್ಯಗಳನ್ನು ಮಾಡಬೇಕಾದ್ರೆ ಇದರ ತುಂಬ ಕೆಲವೊಂದು ರಾಸಾಯನಿಕ ಸಂಯುಕ್ತಗಳಿರ್ತವೆ, ರಾಸಾಯನಿಕ ವಸ್ತುಗಳಿರ್ತವೆ. ಈ ರಾಸಾಯನಿಕ ವಸ್ತುಗಳನ್ನು ಒಕ್ಕೂಡಿಸಿ ಅವುಗಳಿಗೆ ಏನಂತಾರೆ, ಬಯೋಮೋಲಿಕ್ಯೂಲ್ಸ್ ಅಂತಾರೆ. ಆದ ಕಾರಣ ನಾವು 9ನೇ ಅಧ್ಯಾಯ 9 ಬಯೋಮಾಲಿಕ್ಯೂಲ್ಸ್ ಅಥವಾ ಜೈವಿಕ ಅಣುಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಒಂದು ಅಧ್ಯಾಯದೊಳಗೆ ಈ ಬೇರೆ ಬೇರೆ ಪ್ರಕಾರದ ಜೈವಿಕ ಅಣುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅವು ಯಾವಪ್ಪ ಅಂದರೆ ಅಮೈನೋ ಆಮ್ಲಗಳು ಅಂತ ಕರಿತೀವಿ, ಅಮೈನೋ ಆಸಿಡ್ಸ್, ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ, ಅಂದರೆ ಕೊಬ್ಬಿನಾಮ್ಲಗಳು ಅಂತ ಕನ್ನಡದಲ್ಲಿ ಕರಿತೀರಿ ನೀವು. ಹಾಗೆ ನಾವು ಬೇರೆ ಬೇರೆ ಪ್ರಕಾರದ ಕಿಣ್ವಗಳು ಇರ್ಬೋದು, ಪ್ರೋಟೀನ್ಗಳಿರ್ಬೋದು, ಶರ್ಕರ ಪಿಷ್ಟಗಳಿರ್ಬೋದು, ಲಿಪಿಡ್ಸ್ಗಳಿರ್ಬೋದು, ಅಂದರೆ ಎಣ್ಣೆ ಪದಾರ್ಥಗಳು, ಕೊಬ್ಬಿನ ಪದಾರ್ಥಗಳಿರ್ಬೋದು. ಇವುಗಳ ಬಗ್ಗೆ ನಾವು ಕೂಲಂಕುಷವಾಗಿ ಅಧ್ಯಯನವನ್ನು ಈ ಒಂದು ಅಧ್ಯಾಯದೊಳಗೆ ನಾವು ಮಾಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಚಾಪ್ಟರ್. ಫಾರ್ ಇಂಟ್ರೊಡಕ್ಷನ್, ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ಮೇಡ್ ಅಪ್ ಆಫ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್. The chemical substances are either the elements or the compounds. So, other than these basic elements, these also having the metals, non-metals also present in the cell. These all combine in different way to form the biomolecules, those found in the living organism. These biomolecules are non-living, but they perform living functions, various living functions of the body or various biological functions of the body. Thus the biomolecules are organic substances. They play major role in the structure and functions of the living organism. In other way, we can say the biomolecules are the carbon compounds that derived from the living tissue are called all carbon compound derived from the living tissue are called biomolecules. Majorly the 4 elements called the carbon, nitrogen, hydrogen and oxygen constitutes 97 to 99% of the body of the living organism. And water is also most important and major or abundant chemical substance present in the body of the living organism. ನೋಡಿ, ಪ್ರತಿಯೊಂದು ಜೀವಿ, ನಿಮಗೆ ಹೇಳಬೇಕಾದ್ರೆ ಬಯೋಮಾಲಿಕ್ಯೂಲ್ಸ್ಗಳ ಬಗ್ಗೆ ಹೇಳಬೇಕಾದ್ರೆ ನಾನು ಇಂಟ್ರೊಡಕ್ಷನನ್ನು ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಜೀವಿ ಕೆಲವೊಂದು ರಾಸಾಯನಿಕಗಳಿಂದ ಮಾಡಲ್ಪಟ್ಟಿರ್ತದೆ.
ಈ ರಾಸಾಯನಿಕಗಳು ಅವು ಧಾತುಗಳಾಗಿರ್ಬೋದು ಅಥವಾ ಸಂಯುಕ್ತಗಳಾಗಿರ್ಬೋದು. ಪ್ರತಿಯೊಂದು ಜೀವಿ ಯಾವುದರಿಂದ ಮಾಡಲ್ಪಟ್ಟಿರ್ತದ? ಪ್ರತಿಯೊಂದು ಜೀವಿ ಕೆಲವೊಂದು ರಾಸಾಯನಿಕಗಳಿಂದ ಮಾಡಲ್ಪಟ್ಟಿರ್ತದೆ. ಆ ರಾಸಾಯನಿಕಗಳು ಎಲಿಮೆಂಟ್ಸ್ ಅಂದರೆ ಧಾತುಗಳು, ಕಂಪೌಂಡ್ಸ್ ಅಂದರೆ ಸಂಯುಕ್ತಗಳು. ಆ ಕೆಮಿಕಲ್ಸ್ ಅಥವಾ ರಾಸಾಯನಿಕಗಳು ಧಾತುಗಳಾಗಿರ್ಬೋದು ಅಥವಾ ಅಂಶಗಳಾಗಿರ್ಬೋದು ಅಥವಾ ಅವು ಸಂಯುಕ್ತಗಳಾಗಿರ್ಬೋದು. ಈ ಮೂಲ ಧಾತುಗಳನ್ನು ಹೊರತುಪಡಿಸಿ ಮತ್ತು ಲೋಹಗಳು, ಅಲೋಹಗಳು ಸಹಿತ ಈ ಜೀವಕೋಶದಲ್ಲಿ ಅಥವಾ ಈ ಜೀವಿಗಳಲ್ಲಿ ಇರ್ತಾವೆ. ಈ ಲೋಹಗಳು, ಅಲೋಹಗಳು, ಧಾತುಗಳು, ಸಂಯುಕ್ತಗಳು ಬೇರೆ ಬೇರೆ ಪ್ರಕಾರದಲ್ಲಿ ಏನು ಕರಿತೀವಿ, ಹೊಂದಾಣಿಕೆಗೊಂಡು, ಕಂಬೈನ್ಡ್ ಅಂತ ಕರಿತೀವಿ, ಜೋಡಣೆಗೊಂಡು ಅವೇನಾಗಿರ್ತವೆ? ಬಯೋಮಾಲಿಕ್ಯೂಲ್ಸ್, ಜೈವಿಕ ಅಣುಗಳಾಗಿರ್ತವೆ. ಆದ ಕಾರಣ ಈ ಜೈವಿಕ ಅಣುಗಳು ನಾನ್ ಲಿವಿಂಗ್ ಅಂದರೆ ನಿರ್ಜೀವಿಗಳಾಗಿರ್ತವೆ. ಆದರೆ ಅದು ಸಜೀವ, ಜೀವಂತವಿರುವ ಕಾರ್ಯಗಳಲ್ಲಿ, ಬೇರೆ ಬೇರೆ ಕಾರ್ಯಗಳಲ್ಲಿ ಅವು ಪಾತ್ರವನ್ನು ವಹಿಸ್ತಾವ ಅಂತ ಹೇಳ್ತಾರೆ. ಆದ ಕಾರಣ ಈ ಜೈವಿಕ ಅಣುಗಳು ಇವು ಜೀವಂತ ಜೀವಕೋಶಗಳ ಆಕಾರ ರಚನೆ ಮತ್ತು ಕಾರ್ಯವಿಧಾನದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ. ನೋಡ್ರಿ, ಜೀವಂತವಿರುವಂತಹ ದ ಬಾಡಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಜೀವಂತವಿರುವಂಥ ಜೀವಿಗಳ ರಚನೆ ಮತ್ತು ಕಾರ್ಯಗಳಲ್ಲಿ ಅದು ಕಾರ್ಯವನ್ನು ಮಾಡಬೇಕಾದ್ರೆ ಏನಪ್ಪ ಅಂತಂದರೆ ಈ ಜೈವಿಕ ಅಣುಗಳು ಏನು ಮಾಡ್ತಾವ? ಪ್ರಮುಖ ಪಾತ್ರವನ್ನು ವಹಿಸ್ತಾವ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಾಗಿ ಹೇಳಬೇಕಾದ್ರೆ ಎಲ್ಲ ನೋಡ್ರಿ, ಲಿವಿಂಗ್ ಟಿಶ್ಯೂ ಅಂತಂದರೆ ಜೀವಂತ ಅಂಗಾಂಶದಿಂದ ತೆಗೆದಂತಹ ಎಲ್ಲ ಇಂಗಾಲದ ಸಂಯುಕ್ತಗಳನ್ನು ನಾವೇನು ಕರಿತೀವಿ ಅಂದರೆ ಜೈವಿಕ ಅಣುಗಳು ಅಂತ. ಅಂದರೆ ನೋಡ್ರಿ, ಲಿವಿಂಗ್ ಟಿಶ್ಯೂ ಅಂದ್ರೆ ಏನು? ಜೀವಂತ ಅಂಗಾಂಶದಿಂದ ತೆಗೆದಂತಹ ಎಲ್ಲ ಕಾರ್ಬನ್ ಸಂಯುಕ್ತಗಳನ್ನು ಒಟ್ಟುಗೂಡಿಸಿ ನಾವೇನು ಕರಿತೀವಿ? ಜೈವಿಕ ಅಣುಗಳು ಅಂತ ಕರಿತೀವಿ. ಮೂಲವಾಗಿ 4 ಜೈವಿಕ ಅಣುಗಳು ಅಥವಾ 4 ಧಾತುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಇರ್ತಾವಂತ. ಅವ್ಯಾವಪ್ಪ ಅಂತಂದರೆ ಕಾರ್ಬನ್, ಇಂಗಾಲ, ನೈಟ್ರೋಜನ್, ಸಾರಜನಕ, ಎಚ್ ಅಂದರೆ ಹೈಡ್ರೋಜನ್, ಜಲಜನಕ ಮತ್ತು ಆಕ್ಸಿಜನ್ ಅಂದರೆ ಆಮ್ಲಜನಕ. ಇವೇನಪ್ಪ ಅಂದ್ರೆ ಈ 4 ಧಾತುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಹೇರಳವಾಗಿ ಏನಪ್ಪ ಅಂತಂದರೆ ಈ ಜೀವಿಗಳಲ್ಲಿ ಇರ್ತಾವ ಅಂತ ಹೇಳ್ತಾರೆ. ಅವು 97 to 99% ಆಫ್ ದ ಬಾಡಿ ದೇ ಪ್ರೆಸೆಂಟ್ ಇನ್ ದ ಬಾಡಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ. ಹಾಗೆ ನೀರು ಸಹಿತ ಅತ್ಯಂತ ಪ್ರಮುಖವಾದಂತಹ ಮತ್ತು ಹೇರಳವಾಗಿ ಇರುವಂಥ ಒಂದು ರಾಸಾಯನಿಕ ಏನಪ್ಪ ಅಂತಂದರೆ ಸಂಯುಕ್ತವಾಗಿದೆ ಅಂತ ಹೇಳ್ತಾರೆ. ಈ ಜೀವಿಗಳಲ್ಲಿ ಅಥವಾ ನಮ್ಮಲ್ಲಿ ನೀರು ಸಹಿತ ಅತ್ಯಂತ ಪ್ರಮುಖವಾಗಿ ಮತ್ತು ಹೇರಳವಾಗಿರುವಂಥ ಒಂದು ರಾಸಾಯನಿಕ ಸಂಯುಕ್ತವಾಗಿದೆ ಅಂತ ಹೇಳ್ತಾರೆ. ಇದು ಏನಪ್ಪ ಅಂದರೆ ಬಯೋಮಾಲಿಕ್ಯೂಲ್ಸ್ ಒಂದು ಇಂಟ್ರೊಡಕ್ಷನ್ ಆಯಿತು. ಹಾಗಾದರೆ ನೆಕ್ಸ್ಟು ನಾವು ನೋಡಬೇಕಾದ್ರೆ ಟು ನೋ ವಾಟ್ ಕೈಂಡ್ ಆಫ್ ಕೆಮಿಕಲ್ಸ್ compounds present in the living organisms, one has to perform the chemical analysis. There are 2 kinds of chemical analysis. To know the organic compounds present in the living tissue, one have to perform the chemical analysis, and to know the element composition of the living organisms or inorganic material which are present in the living organisms, one has to perform the elemental analysis. ನೋಡ್ರಿ, ಹಾಗಾದರೆ ಈ ಜೀವಿಗಳಲ್ಲಿ ಅಥವಾ ಜೀವಕೋಶಗಳಲ್ಲಿ ಇರುವಂತಹ ರಾಸಾಯನಿಕ ಸಂಯುಕ್ತಗಳು ಅಥವಾ ರಾಸಾಯನಿಕ ವಸ್ತುಗಳನ್ನು ತಿಳಿಬೇಕಾದ್ರೆ ನಾವು ಏನಪ್ಪ ಅಂದರೆ ರಾಸಾಯನಿಕ ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇದೆ. ಈ ರಾಸಾಯನಿಕ ವಿಶ್ಲೇಷಣೆಯಲ್ಲಿ 2 ಪ್ರಕಾರದ ರಾಸಾಯನಿಕ ವಿಶ್ಲೇಷಣೆಗಳನ್ನು ನಾವು ಮಾಡಬೇಕಾದ್ರೆ, ಅಂದರೆ ಸಾವಯವ ಸಂಯುಕ್ತಗಳನ್ನು ತಿಳ್ಕೋಬೇಕಾದ್ರೆ ಈ ಜೀವಕೋಶಗಳಲ್ಲಿ ಅಥವಾ ಜೀವಿಗಳಲ್ಲಿರುವಂಥ ಸಾವಯವ ಸಂಯುಕ್ತಗಳನ್ನು ನಾವು ತಿಳ್ಕೋಬೇಕಾದ್ರೆ ನಾವು ಕೆಮಿಕಲ್ ಅನಲೈಸಿಸ್ ಅಂದ್ರೇನು ರಾಸಾಯನಿಕ ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇದೆ. ಹಾಗೆ ಧಾತು ರೂಪದ ಅಂಶಗಳು ಅಥವಾ ಧಾತು ರೂಪದ ವಿಷಯಗಳು ಅಥವಾ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಜೈವಿಕ ವಸ್ತುಗಳು ಅಥವಾ ಅಜೈವಿಕ ಸಂಯುಕ್ತಗಳು ಏನಾದರೂ ಈ ಜೀವಿಗಳಲ್ಲಿ ಇರಬೇಕಾದ್ರೆ ಅವುಗಳನ್ನು ನಾವು ಅರಿತುಕೊಳ್ಬೇಕಾದ್ರೆ ನಾವು ಎಲಿಮೆಂಟಲ್ ಅನಲೈಸಿಸ್ ಅಂದರೆ ಧಾತು ರೂಪದ ವಿಶ್ಲೇಷಣೆಯನ್ನು ಮಾಡುವಂತಹ ಅವಶ್ಯಕತೆ ಇದೆ. ಹಾಗಾದರೆ ಈ ವಿಶ್ಲೇಷಣೆಯನ್ನು ಯಾವ ರೀತಿ ಮಾಡ್ತೀವಿ ನಾವು ಅನ್ನೋದನ್ನು ನಾವು ತಿಳ್ಕೊಳ್ಳೋದು. ಸಿ ದ ಕೆಮಿಕಲ್ ಅನಲೈಸಿಸ್ ಆಫ್ ದ ಆರ್ಗ್ಯಾನಿಕ್ ಕಂಪೌಂಡ್ ಈಸ್ ಪರ್ಫಾರ್ಮ್ ಬೈ ದ ಫಾಲೋವಿಂಗ್ ಸ್ಟೆಪ್ಸ್. ದ ಫಸ್ಟ್, take any living tissue. It may be a vegetable or a fruit or a piece of liver or a piece of any body tissue. Take any living tissue. It may be the vegetable, it may be a fruit,
it may be a piece of liver, or it may be any body tissue, piece of any body tissue, and it is grind it in the trichloroacetic acid using mortar and pestle. Then it is grind the living tissue in the trichloroacetic acid using the mortar and pestle. So after that, a thick slurry is obtained. This slurry is strained out or filtrate. So after filtration, it generates two fractions. One is called the filtrate. It is acid soluble fraction. The second is called as retentate. It is called acid insoluble fraction. So they take acid soluble fraction and it is subjected to analytical techniques to isolate and purify the chemical compounds present in it. And also with the help of the applications of the analytical techniques which help to identify the molecular formula and also the probable structure of the chemical compounds. This is how we have to analyze the organic substances present in the living tissue. To know the inorganic substances in the body or inorganic substances in the living organism, one has to perform the destructive experiment which removes all or which separates all the organic substances from inorganic substances or inorganic compounds. So for this, the following steps have to follow. One, first weigh any living tissue. It may be fruit, vegetable or anything. Weigh it, it gives the wet weight of the living tissue. Then dry it so that all water evaporates, until all water evaporates. So that then weigh, it gives the dry weight of the living tissue. Then after it, then burn completely so that all carbon compounds oxidized into gaseous form and they are removed. The remaining substance is called as ash. This ash containing the inorganic compounds like potassium, sodium, magnesium and calcium. So many inorganic substances are obtained in the ash. Those are potassium, sodium, calcium and magnesium and etc. So many are also present in the ash. ನೋಡ್ರಿ, ನಾವು ಎರಡು ಪ್ರಕಾರದ ವಿಶ್ಲೇಷಣೆಯನ್ನು ಮಾಡಬೇಕಂತ ನಾನು ಹೇಳಿದೆ. ಅಂದರೆ ಸಾವಯವ ಸಂಯುಕ್ತಗಳನ್ನು ಅರಿತುಕೊಳ್ಬೇಕಾದ್ರೆ ರಾಸಾಯನಿಕ ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ. ಧಾತುಗಳನ್ನು ಅಂದರೆ ಅಜೈವಿಕ ಸಂಯುಕ್ತಗಳನ್ನು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅಜೈವಿಕ ವಸ್ತುಗಳನ್ನು ನಾವು ತಿಳ್ಕೊಬೇಕಾದ್ರೆ ಎಲಿಮೆಂಟಲ್ ಧಾತು ರೂಪದ ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇದೆ. ಇದನ್ನು ಯಾವ ರೀತಿ ಮಾಡ್ತೀವಿ? ಕೆಲವೊಂದು ಸ್ಟೆಪ್ಸ್ಗಳ ಮುಖಾಂತರ ನಾವು ವಿಶ್ಲೇಷಣೆಯನ್ನು ಮಾಡ್ತೀವಿ. ಪ್ರಥಮ ಬಾರಿಗೆ ಟೇಕ್ ಎನಿ ಲಿವಿಂಗ್ ಟಿಶ್ಯೂ ಅಂತಾರೆ. ಯಾವುದಾದ್ರೂ ಒಂದು ಅಂಗಾಂಶವನ್ನು ತೆಗೆದುಕೊಳ್ಳಿ, ಯಾವುದಾದ್ರೂ ಜೀವಂತ ಅಂಗಾಂಶವನ್ನು ತೆಗೆದುಕೊಳ್ಳಿ ಅಂತ. ಅದು ಹಣ್ಣಾಗಿರ್ಬೋದು ಅಥವಾ ಕಾಯಿ ಪಲ್ಯ ಆಗಿರ್ಬೋದು ಅಥವಾ ಪೀಸ್ ಆಫ್ ಲಿವರ್ ಅಂದರೆ ಯಕೃತದ ಒಂದು ಭಾಗ ಇರ್ಬೋದು ಅಥವಾ ದೇಹದ ಯಾವುದೇ ಒಂದು ಅಂಗಾಂಶದ ಭಾಗವನ್ನು ತೆಗೆದುಕೊಳ್ಳಿ ಅಂತ. ತದನಂತರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಟ್ರೈಕ್ಲೋರೋಅಸಿಟಿಕ್ ಆಸಿಡ್ ಜೊತೆ ಮಿಕ್ಸ್ ಮಾಡಿ ಕೂಡಿಸಿ ಮಾರ್ಟಲ್ ಆ್ಯಂಡ್ ಪಿಸ್ಟಲ್ ಅಂದರೆ ಕಲಬತ್ ಅಂತ ಕರಿತೀರಿ ನೀವು. ಈ ಕಲಬತ್ತದೊಳಗೆ ಏನು ಮಾಡಿರಿ, ಪುಡಿ ಮಾಡಿರಿ ಅಂತ. ಈ ಕಲಬತ್ತದೊಳಗೆ ನೋಡ್ರಿ, ಈ ಟಿಶ್ಯೂ ಅಂಗಾಂಶವನ್ನು ತೆಗೆದುಕೊಂಡು ಟ್ರೈಕ್ಲೋರೋಅಸಿಟಿಕ್ ಆಸಿಡ್ ಜೊತೆ ಹಾಕಿದಾಗ ಏನಾಗ್ತದೆ, ಒಂದು ತಿಳಿ ಕೆಸರಿನ ರೂಪದಲ್ಲಿ ಬರ್ತದೆ. ಸ್ಲರ್ರಿ ಅಂತ ಕರಿತೀವಿ. ಥಿಕ್ ಸ್ಲರ್ರಿ, ದಪ್ಪದಾದ ಕೆಸರಿನ ಮುಖಾಂತರ ಬರ್ತದೆ. ಅದನ್ನೇನು ಮಾಡಿರಿ, ಒಂದು ತಿಳುವಾದ ಚೀಸ್ ಕ್ಲಾತ್ ಅಂತ ಕರಿತಾರೆ ಅಥವಾ ಕಾಟನ್ ಅಂತ ಕರಿತೀವಿ. ತಿಳುವಾದ ಬಟ್ಟೆ ಅಥವಾ ನೀವು ಹತ್ತಿ ಬಟ್ಟೆ ಅಂತ ಕರಿತೀರಿ ಅಥವಾ ಅಸ್ತ್ರದ ಬಟ್ಟೆ ಅಂತ ಕರಿತೀರಲ್ಲ, ಅಂಥ ತಿಳುವಾದ ಪದರ ಆದಂಥ ಬಟ್ಟೆಯಲ್ಲಿ ಸುತ್ತಿ ಹಿಂಡ್ರಿ ಅಂತಾರೆ. ಗಟ್ಟಿಯಾಗಿ ಹಿಂಡ್ರಿ ಅಂತಾರೆ. ಸ್ಟ್ರೇನ್ ಅಂದರೆ ಗಟ್ಟಿಯಾಗಿ ಹಿಂಡು ಅಥವಾ ಫಿಲ್ಟರ್ ಅಂತ ಕರಿತೀವಿ ನಾವು. ಗಟ್ಟಿಯಾಗಿ ಹಿಂಡಿದಾಗ ಎರಡು ಭಿನ್ನ ರಾಶಿಗಳು ಉತ್ಪತ್ತಿ ಆಗ್ತವೆ. ಇಟ್ ಜನರೇಟ್ಸ್ ಟೂ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿನ ಮುಖಾಂತರ ಏನಾಗ್ತವೆ, ಎರಡು ಭಿನ್ನ ರಾಶಿಗಳು ಉತ್ಪತ್ತಿ ಆಗ್ತವೆ. ಒಂದಕ್ಕೆ ನಾವು ಫಿಲ್ಟ್ರೇಟ್ ಅಂತ ಕರಿತೀವಿ, ಸೋಸಿ ಬಂದ ದ್ರವ. ಎರಡನೇದು ನಂತರ ಗಟ್ಟಿ ದ್ರವ. ಹಿಂಗೆ ಎರಡು ಭಿನ್ನ ರಾಶಿಗಳು ಇರ್ತವೆ. ಈ ಸೋಸಿ ಬಂದ ದ್ರವ ಇರ್ತದೆ, ಇದು ಆಮ್ಲದಲ್ಲಿ ಕರಗಬಹುದಾದಂತಹ ರಾಶಿ ಇರ್ತದೆ.
ಹಾಗೆ ರಿಟೆಂಟೇಟ್ ಅಂತ ಕರಿತೀವಿ, ಏನು ಗಟ್ಟಿ ಭಾಗ ಉಳಿತದಲ್ಲ ಅದು ಅಸಿಡ್ ಇನ್ಸಾಲ್ಯುಬಲ್, ಆಮ್ಲದಲ್ಲಿ ಕರಗಲಾರದಂತಹ ಒಂದು ಭಾಗವಾಗಿರ್ತದೆ. ನೋಡಿರಿ, ಆಗ ಆಮ್ಲದಲ್ಲಿ ಕರಗಬಹುದಾದ ಒಂದು ಭಾಗ, ಆಮ್ಲದಲ್ಲಿ ಕರಗಲಾರದ ಒಂದು ಭಾಗ. ಏನು ಹೇಳ್ತಾನೋ ನೋಡಿರಿ, ಮತ್ತೊಮ್ಮೆ ಹೇಳ್ತೀನಿ ನಿಮಗೆ. ಒಂದು ಯಾವುದಾದರೂ ಜೀವಂತ ಅಂಗಾಂಶವನ್ನು ತೆಗೆದುಕೊಂಡು ಅದನ್ನು ಟ್ರೈಕ್ಲೋರೋ ಅಸ್ಟಿಕ್ ಆಸಿಡ್ ಜೊತೆ ಕೂಡಿಸಿ ಕಲಬತ್ತದೊಳಗೆ ಕುಟ್ಟಬೇಕು ಅಥವಾ ಪುಡಿ ಮಾಡಬೇಕು ಅಂತಾರೆ. ಅದರಿಂದ ಏನು ಉತ್ಪತ್ತಿ ಆಗ್ತದೆ? ಒಂದು ತಿಳು ಕೆಸರಿನ ಭಾಗ ಉತ್ಪತ್ತಿ ಆಗ್ತದೆ. ಅದನ್ನು ಅಸ್ತ್ರದ ಅರಬಿ ತಗೊಂಡು ಏನು ಮಾಡ್ತಾರೆ, ಗಟ್ಟಿಯಾಗಿ ಹಿಂಡಿದಾಗ 2 ಭಿನ್ನ ರಾಶಿಗಳು ಉತ್ಪತ್ತಿ ಆಗ್ತವೆ. ಒಂದು ಫಿಲ್ಟ್ರೇಟ್ ಅಂದ್ರೇನು, ಸೋಸಿ ಬಂದ ದ್ರವ ಇರ್ತದಲ್ಲ ಅದಕ್ಕೆ ಫಿಲ್ಟ್ರೇಟ್ ಅಂತ ಕರಿತೀವಿ. ಎರಡನೇದು ಗಟ್ಟಿ ಭಾಗ. ಈ ಫಿಲ್ಟ್ರೇಟ್ ಅಂತ ಕರಿತೀವಲ್ಲ, ಸೋಸಿ ಬಂದ ದ್ರವ, ಇದು ಆಮ್ಲದಲ್ಲಿ ಕರಗ್ತದೆ, ಅದು ಆಮ್ಲದಲ್ಲಿ ಕರಗುವ ಒಂದು ಭಾಗ. ಈ ರಿಟೆಂಟೇಟ್ ಅಂತ ಕರಿತೀವಲ್ಲ ಅಂದರೆ ಗಟ್ಟಿ ಭಾಗ, ಇದು ಆಮ್ಲದಲ್ಲಿ ಕರಗಲಾರದಂಥ ಒಂದು ಭಾಗ. ಇದನ್ನು ತಗೊಂಡು ಆಮ್ಲದಲ್ಲಿ ಕರಗುವಂಥ ಭಾಗವನ್ನು ತೆಗೆದುಕೊಂಡು ಅದನ್ನು ಅನಲೈಟಿಕಲ್ ಟೆಕ್ನಿಕ್ಸ್ ಅಂತ ಕರಿತೀವಿ, ಅವುಗಳಲ್ಲಿ ಸಬ್ಜೆಕ್ಟೆಡ್ ಮಾಡ್ತೀರಿ. ಅಂದರೆ ಈ ಅನಲೈಟಿಕಲ್ ಟೆಕ್ನಿಕ್ಸ್ ಒಳಪಡಿಸಿದ ತಂತ್ರಜ್ಞಾನಗಳು ಅಂತ ಕರಿತೀವಿ. ಅನಲೈಟಿಕಲ್ ಅಂದರೆ ವಿಶ್ಲೇಷಣಾತ್ಮಕ ತಂತ್ರಜ್ಞಾನಗಳು. ಟೆಕ್ನಿಕ್ಸ್ ಅಂದ್ರೇನು? ವಿಶ್ಲೇಷಣಾತ್ಮಕ ತಂತ್ರಜ್ಞಾನಗಳು ಒಳಪಡಿಸಿದಾಗ ಏನಾಗ್ತದೆ, ಯಾವ ಆರ್ಗ್ಯಾನಿಕ್ ಕಂಪೌಂಡ್ ಅಂದರೆ ಸಾವಯವ ಸಂಯುಕ್ತಗಳದಾವ ಅಂಥೇಳಿ ಅವುಗಳನ್ನು ಪ್ರತ್ಯೇಕಿಸುವ ಒಂದು ಟೆಕ್ನಿಕ್ಗಳದಾವೆ. ಅವುಗಳಿಗೆ ಒಳಪಡಿಸಿದಾಗ ಅವೇನಾಗ್ತವೆ, ಪ್ರತ್ಯೇಕಿಸಲ್ಪಡ್ತವೆ ಮತ್ತು ಅವೇನಾಗ್ತವೆ, ಪ್ಯೂರಿಫೈ ಆಗ್ತವೆ ಅಂತ ಹೇಳ್ತಾರೆ. ಈ ನೋಡ್ರಿ, ಬಹಳಷ್ಟು ಟೆಕ್ನಿಕ್ಗಳನ್ನು ನಾವು ಗೊತ್ತದ, ಅನಲೈಟಿಕಲ್ ಟೆಕ್ನಿಕ್ಸ್ ಅಂತ ಕರಿತೀವಿ. ನಾವು ಈ ಧಾತುಗಳನ್ನು ಅಥವಾ ಈ ಆರ್ಗ್ಯಾನಿಕ್ ಸಾವಯವ ಸಂಯುಕ್ತಗಳನ್ನು ಬೇರ್ಪಡಿಸಬೇಕಾದ್ರೆ ನಾವು ಕ್ರೊಮ್ಯಾಟೋಗ್ರಫಿ ಟೆಕ್ನಿಕ್ಗಳನ್ನು ಉಪಯೋಗ ಮಾಡ್ತೀವಿ. ಕ್ರೊಮ್ಯಾಟೋಗ್ರಫಿ ಟೆಕ್ನಿಕ್, ಪೇಪರ್ ಕ್ರೊಮ್ಯಾಟೋಗ್ರಫಿ ಅಂತ ಕರಿತೀವಿ. HPLC ಅಂತಾರೆ, ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಅಂತ ಕರಿತೀವಿ. ಗ್ಯಾಸ್ ಕ್ರೊಮ್ಯಾಟೋಗ್ರಫಿ ಅಂತ ಕರಿತೀವಿ. ಅಫಿನಿಟಿ ಕ್ರೊಮ್ಯಾಟೋಗ್ರಫಿ ಅಂತ ಕರಿತೀವಿ. ಈ ಮುಖೇನ ಆಗ್ತವೆ, ಸಪ್ರೇಟ್ ಆಗ್ತವೆ. ಅದೇ ಮುಖೇನ ಅದರ ಪ್ರಕಾರ ಮತ್ತೆ ನಾವು ಎಲೆಕ್ಟ್ರೋಪೋರೆಸಿಸ್ ಟೆಕ್ನಿಕ್ ಅಂತ ಕರಿತೀವಿ, ಜೆಲ್ ಎಲೆಕ್ಟ್ರೋಪೋರೆಸಿಸ್ ಅಂತ ಕರಿತೀವಿ. ಹೀಗೆ ಈ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳು ಏನಾಗ್ತವೆ, ಇಲ್ಲಿ ಬೇರ್ಪಟ್ಟಾಗ ಏನಾಗ್ತವೆ, ಬೇರ್ಪಡಿಸು, ಅದಕ್ಕೆ ಏನಾಗ್ತದೆ ಐಸೋಲೇಟ್, ಬೇರ್ಪಡಿಸ್ತಾವೆ. ಬೇರ್ಪಟ್ಟಾಗ ಏನಾಗ್ತವ, ತದನಂತರವಾಗ ಇವುಗಳನ್ನು ಐಡೆಂಟಿಫಿಕೇಷನ್ ಮಾಡಬೇಕು. ಕೆಲವೊಂದು ಟೆಕ್ನಿಕ್ಗಳು ಅಂದರೆ ತಂತ್ರಜ್ಞಾನಗಳು, ವಿಶ್ಲೇಷಣಾತ್ಮಕ ತಂತ್ರಜ್ಞಾನಗಳು ಈ ಯಾವ ಆರ್ಗ್ಯಾನಿಕ್ ಕಂಪೌಂಡ್ ಅಂದರೆ ಸಾವಯವ ಜೈವಿಕ ಸಂಯುಕ್ತದ ಅಥವಾ ಸಾವಯವ ಸಂಯುಕ್ತದ ಅಂತ ತಿಳ್ಕೊಬೇಕಾದ್ರೆ ಅವು ಹೆಲ್ಪ್ ಮಾಡ್ತಾವೆ. ಲೈಕ್ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಾಲಜಿ ಅಂತ ಕರಿತೀವಿ, IR ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ, ಅಥವಾ GCMS ಅಂತ ಕರಿತೀವಿ, ಗ್ಯಾಸ್ ಕ್ರೊಮ್ಯಾಟೋಗ್ರಫಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ, MS ಅಂತ ಕರಿತೀವಿ. ಈ ರೀತಿಯ ಬಹಳಷ್ಟು ತಂತ್ರಜ್ಞಾನಗಳವ. ಅವು ಏನು ಮಾಡ್ತಾವೆ ಅಂತಂದರೆ ನಮಗೆ ಅಣ್ವಿಕ ಸೂತ್ರ, ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೇನು, ಅಣ್ವಿಕ ಸೂತ್ರ, ಈ ರಾಸಾಯನಿಕ ಸಂಯುಕ್ತದ ಅಣ್ವಿಕ ಸೂತ್ರವನ್ನು ಕಂಡುಕೊಡ್ಲಿಕ್ಕೆ ನಮಗೆ ಸಹಾಯಕಾರಿಯಾಗ್ಯವ. ಅದ್ರ ಜೊತೆ ಈ ರಾಸಾಯನಿಕ ವಸ್ತುಗಳ ಅಥವಾ ಇಂಗಾಲದ ವಸ್ತುಗಳ ಪ್ರೊಬೆಬಲ್ ಸ್ಟ್ರಕ್ಚರ್, ರಚನಾ ಯಾವ ರೀತಿ ಇರುತ್ತಂತೆ ತಿಳಿದುಕೊಳ್ಳಲಿಕ್ಕೆ ಇವು ಸಹಾಯಕಾರಿಯಾಗ್ಯವ. ಈ ರೀತಿ ಬಹಳಷ್ಟು ಟೆಕ್ನಿಕ್ಗಳು ನಮಗೆ ಈಗ ಗೊತ್ತವಾಗ್ತವೆ. ತದನಂತರದಾಗ ಹಾಗಾದರೆ ಇದು ನಾವು ರಾಸಾಯನಿಕ ಅಥವಾ ಏನು ಕರಿತೀವಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳನ್ನು ತಿಳ್ಕೊಬೇಕಾದ್ರೆ ಅಂದರೆ ಸಾವಯವ ಸಂಯುಕ್ತಗಳನ್ನು ಅರಿತುಕೋಬೇಕಾದ್ರೆ ಈ ಒಂದು ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡ್ತೀವಿ. ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳನ್ನು ತಿಳ್ಕೊಬೇಕಾದ್ರೆ ಅಂದರೆ ಅಜೈವಿಕ ವಸ್ತುಗಳ ಬಗ್ಗೆ, ಅಜೈವಿಕ ಸಂಯುಕ್ತಗಳ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಅಂದರೆ ಜೀವಿಗಳಲ್ಲಿರುವಂಥ ಅಜೈವಿಕ ವಸ್ತುಗಳನ್ನು ನಾವು ತಿಳ್ಕೊಬೇಕಾದ್ರೆ ಧಾತು ರೂಪದ ವಿಶ್ಲೇಷಣೆಯನ್ನು ಮಾಡ್ತೀವಿ. ಇದು ಒಂದು ವಿನಾಶಕಾರಿ, ಇದನ್ನ ಹೆಂಗೆ ಮಾಡ್ತೀವಿ ಅಂದರೆ ಒಂದು ವಿನಾಶಕಾರಿ ಪ್ರಯೋಗದ ಮುಖಾಂತರ ಮಾಡ್ತೀವಿ. ಈ ವಿನಾಶಕಾರಿ ಪ್ರಯೋಗ ಮಾಡಿದಾಗ ಈ ಎಲ್ಲ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳು ಅಂದರೆ ಸಾವಯವ ಸಂಯುಕ್ತಗಳೇನಾಗ್ತವ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂದರೆ ಅಜೈವಿಕ ವಸ್ತುಗಳಿಂದ ಬೇರ್ಪಟ್ಟಲ್ಪಡ್ತಾವೆ. ಬೇರ್ಪಟ್ಟಾಗ ಅಲ್ಲಿ ಭಸ್ಮ ಒಂದು ಉಳಿತದೆ. ಆ ಭಸ್ಮದೊಳಗೆ ಏನಿರ್ತದೆ ಅಂತಂದರೆ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದ್ರೇನು, ಅಜೈವಿಕ ವಸ್ತುಗಳು ಅಲ್ಲಿ ಇರ್ತಾವ ಅಂತ ಹೇಳ್ತಾರೆ. ಇದಕ್ಕೆ ನಾವೇನು ಮಾಡ್ತೀವಿ, ಟೇಕ್ ಎನಿ ಲಿವಿಂಗ್ ಟಿಶ್ಯೂ ಆ್ಯಂಡ್ ವೇ ಇಟ್ ಅಂತಾರೆ. ಅಂದ್ರೇನು, ಯಾವುದಾದರೂ ಜೀವಂತ ಅಂಗಾಂಶವನ್ನು ತೆಗೆದುಕೊಂಡಾಗ ಅದನ್ನು ತೂಕ ಮಾಡಿದಾಗ ಏನಾಗ್ತದೆ, ವೆಟ್ ವೇಟ್ ಸಿಗ್ತದೆ, ಆರ್ದ್ರ ತೂಕ ಸಿಗ್ತದೆ. ಅದನ್ನು ಡ್ರೈ ಇಟ್ ಟಿಲ್ ದ ಆಲ್ ವಾಟರ್ ಗೆಟ್ ಎವಾಪರೇಟ್ಸ್ ಆ್ಯಂಡ್ ವೇ ಅಗೇನ್ ಅಂತಾರೆ. ಅಂದ್ರೇನು, ಇದನ್ನು ಒಣಗಿಸ್ಬೇಕು. ಎಲ್ಲಿವರೆಗೆ ಒಣಗಿಸ್ಬೇಕಂತಂದರೆ ಎಲ್ಲಿವರೆಗೆ ಈ ಲಿವಿಂಗ್ ಟಿಶ್ಯೂ ಅಂದರೆ ಜೀವಂತ ಅಂಗಾಂಶದಲ್ಲಿರುವಂಥ ಎಲ್ಲ ನೀರನ್ನು ಹೊರಗೆ ತೆಗಿಬೇಕು, ಎವಾಪರೇಟ್ಸ್ ಅಂತ ಕರಿತೀವಿ. ಎಲ್ಲ ನೀರನ್ನು ಹೊರಗೆ ಹೋಗುವವರೆಗೆ ನಾವು ಇದನ್ನು ಒಣಗಿಸ್ಬೇಕು.
ಒಣಗಿಸಿದಾಗ ಏನಾಗ್ತದೆ ಅದು ವೆಟ್ ವೇಟ್ ಸಿಗ್ತದೆ, ಅಂದರೆ ಡ್ರೈ ವೇಟ್ ಸಿಗ್ತದೆ. ಡ್ರೈ ವೇಟ್ಗೆ ನಾವು ಕನ್ನಡದ ಏನಂತೀವಿ ಒಣ ತೂಕ ಸಿಗ್ತದೆ. ಒಣ ತೂಕ ಸಿಕ್ಕಾಗ ಬರ್ನ್ಟ್ ಇಟ್ ಕಂಪ್ಲೀಟ್ಲಿ ಸೊ ದ್ಯಾಟ್ ಆಲ್ ಕಾರ್ಬನ್ ಕಂಪೌಂಡ್ಸ್ ಆಕ್ಸಿಡೈಸಸ್ ಇನ್ ಟು ಗ್ಯಾಸಿಯಸ್ ಫಾರ್ಮ್ ಆ್ಯಂಡ್ ದೇರ್ ರಿಮೂವ್ ಅಂತ. ಏನಿದು ಒಣ ತೂಕದ ಅಥವಾ ಒಣಗಿದ ಅಂಗಾಂಶವನ್ನು ಸುಟ್ಟು ಬಿಡ್ರಿ ಅಂತಾರೆ. ಸುಟ್ಟು ಬಿಟ್ಟಾಗ ಪೂರ್ಣ ಪ್ರಮಾಣದ ಸುಟ್ಟು ಬಿಡಬೇಕು. ಪೂರ್ಣ ಪ್ರಮಾಣದಲ್ಲಿ ಸುಟ್ಟಾಗ ಇಂಗಾಲದ ಸಂಯುಕ್ತಗಳೆಲ್ಲ ಉತ್ಕರ್ಷಣೆಗೊಂಡು, ಆಕ್ಸಿಡೈಸಸ್ ಅಂದ್ರೇನು ಉತ್ಕರ್ಷಣೆಗೊಂಡು ಏನಾಗ್ತವ, ಅವು ಅನಿಲ ರೂಪದಲ್ಲಿ ಪರಿವರ್ತನೆ ಆಗ್ತವೆ. ಅನಿಲ ರೂಪದಲ್ಲಿ ಪರಿವರ್ತನೆ ಆಗಿ ಎಲ್ಲ ಇಂಗಾಲದ ಸಂಯುಕ್ತಗಳು ಏನಾಗ್ತವೆ ಹೊರಗೋಗ್ಬಿಡ್ತವೆ. ಕೊನೆಗೆ ಏನು ಉಳಿತದ? ಆ್ಯಶ್. ವಾಟ್ ರಿಮೇನ್ಸ್ ಇಸ್ ದ ಆ್ಯಶ್. ಆ್ಯಶ್ ಕನ್ನಡದ ನಾವು ಭಸ್ಮ ಅಂತ ಕರಿತೀವಿ. ಈ ಭಸ್ಮದೊಳಗೆ ಏನಿರ್ತದೆ ಅಂತಂದರೆ ಇಟ್ ಕನ್ಸಿಸ್ಟ್ಯೂಟ್ಸ್ ದ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಲೈಕ್ ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಸಿಯಂ ಆ್ಯಂಡ್ ಮ್ಯಾಗ್ನೀಷಿಯಂ ಇಟಿಸಿ ಅಂತಾರೆ. ಹಾಗಾದರೆ ಈ ಭಸ್ಮದೊಳಗೆ ಏನು ಉಳಿತದ ಅಂತಂದರೆ ಅಜೈವಿಕ ಸಂಯುಕ್ತಗಳಿರ್ತವೆ. ಆ ಜೈವಿಕ ಸಂಯುಕ್ತಗಳಾದ ಪೊಟ್ಯಾಷಿಯಮ್. ಪೊಟ್ಯಾಷಿಯಮ್ ಅಂದರೆ ಮೇನ ಹಣ್ಣು ಅಂತ ಕನ್ನಡದಾಗ ಕರೀತಾರೆ. ಪೊಟ್ಯಾಷಿಯಮ್ ಕನ್ನಡದಾಗ ಅಂತಾರೆ ಮೇನ ಹಣ್ಣು ಅಂತ ಕರೀತಾರೆ. ಸೋಡಿಯಂ ಏನು ಕರೀತಾರೆ ಅಂತ ಕೇಳಿದ್ರೆ ನವಿರ್ಪಣ್ಣು ಅಂತ ಕರೀತಾರೆ. ಕ್ಯಾಲ್ಸಿಯಂ ಬೇರು ಸುಣ್ಣ, ಮ್ಯಾಗ್ನೀಷಿಯಂ ಉರಿ ಹಣ್ಣು ಅಂತ ಕರೀತಾರೆ. ಈ ರೀತಿಯ ಧಾತುಗಳು ಆ ಭಸ್ಮದೊಳಗೆ ಇರ್ತಾವೆ. ಈ ರೀತಿಯ ಮತ್ತು ಕೆಲವೊಂದು ಧಾತುಗಳು ಸಹಿತ ಇರ್ತಾವೆ. ನೋಡ್ರಿ ಏನಿರ್ತಾವೆ, ಏನು ಹೇಳಿದನು? ಪೊಟ್ಯಾಷಿಯಂ ಮೇನ ಹಣ್ಣು, ಸೋಡಿಯಂ ನವಿರ್ಪಣ್ಣು, ಕ್ಯಾಲ್ಸಿಯಂ ಬೇರು ಸುಣ್ಣ, ಮ್ಯಾಗ್ನೀಷಿಯಂ ಉರಿ ಹಣ್ಣು. ಈ ರೀತಿಯ ಧಾತುಗಳು ಈ ಭಸ್ಮದೊಳಗಿರ್ತಾವೆ. ಧಾತುಗಳೇನಿರ್ತಾವ ಈ ರೀತಿಯ ಧಾತುಗಳೇನಿರ್ತಾವ ಈ ಭಸ್ಮದೊಳಗಿರ್ತಾವೆ. ಈ ರೀತಿ ಅನಲೈಸಿಸ್ ಮಾಡ್ತೀವಿ ನಾವು. ಸೊ ದ ಅನಲೈಸಿಸ್ ಆಫ್ ಬೋತ್ ಕೆಮಿಕಲ್ ಅನಾಲಿಸಿಸ್ ಆ್ಯಂಡ್ ದ ಎಲಿಮೆಂಟಲ್ ಅನಾಲಿಸಿಸ್ ಗಿವ್ಸ್ an idea of the organic and inorganic compounds which are present in the living organism. So it also helpful in identification of functional groups like aldehyde, ketones and aromatic compounds, and also they are helpful in classification of the biomolecules. So the analysis showed that the presence of more than 5,000 biomolecules, compounds, ions present in the cell. These all together called as cellular pool. ಸೆಲ್ಯುಲರ್ ಪೂಲ್. ನೋಡ್ರಿ, ಈ ರಾಸಾಯನಿಕ ವಿಶ್ಲೇಷಣೆ ಆಗಿರ್ಬೋದು ಅಥವಾ ಧಾತು ರೂಪದ ಅಶ್ಲೇಷಣೆ ಆಗಿರ್ಬೋದು, ನಮಗೆ ಈ ಜೀವಿಗಳಲ್ಲಿ ಅಥವಾ ಜೀವಕೋಶದಲ್ಲಿ ಇರುವಂತಹ ಸಾವಯವ ಮತ್ತು ಅಜೈವಿಕ, ಜೈವಿಕ ಮತ್ತು ಅಜೈವಿಕ ಅಣುಗಳ ಬಗ್ಗೆ ನಮಗೆ ತಿಳಿಸಿಕೊಡ್ತದೆ. ಎಲ್ಲ ಅಣುಗಳನ್ನು ನಮಗೆ ತಿಳಿಸಿಕೊಡ್ತದೆ. ಅದು ತಿಳಿಸ್ಕೊಳ್ಳಿಕ್ಕೆ ಅದು ಸಹಾಯಕಾರಿಯಾಗಿದೆ. ಅಥವಾ ಇದು ಕ್ರಿಯಾಶೀಲ ಗ್ರೂಪ್ಸ್, ಕ್ರಿಯಾಶೀಲ ಗುಂಪುಗಳಾದ ನಾವು ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ನೋಡಬೇಕಾದ್ರೆ ಅಲ್ಲಿ ಕೆಲವೊಂದು ಸಂಯುಕ್ತಗಳಿಗೆ ಕೆಲವೊಂದು ಕ್ರಿಯಾಶೀಲ ಗುಂಪುಗಳಿರ್ತವೆ. ಅವ್ಯಾವಪ್ಪ ಅಂದರೆ ಅಲ್ಡಿಹೈಡಿಕ್ ಗ್ರೂಪ್ ಅಂತ ಕರಿತೀವಿ, ಕಿಟೋನಿಕ್ ಗ್ರೂಪ್ ಅಂತ ಕರಿತೀವಿ, ಅರೋಮೆಟಿಕ್ ಕಂಪೌಂಡ್ಗಳನ್ನು ಕರಿತೀವಿ. ಇವುಗಳ ಕ್ರಿಯಾತ್ಮಕ ಗುರುತುಗಳು ಅಂದರೆ ಫಂಕ್ಷನಲ್ ಗ್ರೂಪ್ಗಳನ್ನು ಗುರುತಿಸುವಿಕೆಯಲ್ಲಿ ಈ ಅನಲೈಸಿಸ್ಗಳು, ಈ ವಿಶ್ಲೇಷಣೆಗಳು ನಮಗೆ ಸಹಾಯಕಾರಿಯಾಗಿವೆ. ಅದರ ಜೊತೆಗೆ ಈ ವಿಶ್ಲೇಷಣೆಗಳು ನಮಗೆ ಈ ಅನ್ವಿಕ ಜೈವಿಕ ಅಣುಗಳಂತ ಕರಿತೀವಿ, ಬಯೋಮಾಲಿಕ್ಯೂಲ್ಸ್. ಈ ಜೈವಿಕ ಅಣುಗಳ ವರ್ಗೀಕರಣದಲ್ಲಿ ಸಹಿತ ಇವು ಈ ಅನಲೈಸಿಸ್ ವಿಶ್ಲೇಷಣೆ ನಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಈ ಅನಲೈಸಿಸ್ ಮಾಡಿದಾಗ, ಈ ವಿಶ್ಲೇಷಣೆ ಮಾಡಿದಾಗ ಅಥವಾ ಈ ವಿಶ್ಲೇಷಣೆ ನಮಗೆ ಏನು ತೋರಿಸ್ಕೊಂತಂದರೆ, ಒಂದು ಜೀವಕೋಶದಲ್ಲಿ 5,000ಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಜೈವಿಕ ಅಣುಗಳು, ಸಂಯುಕ್ತಗಳು ಮತ್ತು ಅಯಾನುಗಳು ಇರುವುದನ್ನು ನಮಗೆ ತೋರಿಸಿಕೊಟ್ಟು. ಸೊ ಈ ಎಲ್ಲ ಅಯಾನುಗಳು, ಜೈವಿಕ ಅಣುಗಳು ಮತ್ತು ಸಂಯುಕ್ತಗಳನ್ನು ಒಟ್ಟುಗೂಡಿಸಿ ನಾವೇನು ಕರಿತೀವಿ ಸೆಲ್ಯುಲರ್ ಪೂಲ್, ಕೋಶೀಯ ಅಂಶಗಳು ಅಂತ ನಾವು ಕರಿತೀವಿ. ತದನಂತರ ನಾವೇನು ನೋಡೋಣ ಅಂದರೆ ಮೆಟಬೊಲೈಟ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋದು. ಹಾಗಾದರೆ ಈ ಏನು ನಮಗೆ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳು ಬಂದವಲ್ಲ, ಅವುಗಳಿಗೆ ನಾವೇನು ಕರಿತೀವಿ ಬಯೋಮಾಲಿಕ್ಯೂಲ್ಸ್ಗಳು ಅಂತ ಕರಿತೀವಿ. ಅವುಗಳಲ್ಲಿ 2 ಪ್ರಕಾರಗಳು ಬರ್ತವೆ. ಅಂದರೆ ಬಯೋಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಚಿಕ್ಕದಾದಂಥ ಅಣುಗಳು, ಜೈವಿಕ ಅಣುಗಳು, ದೊಡ್ಡ ಪ್ರಮಾಣದಲ್ಲಿರುವಂಥ ಜೈವಿಕ ಅಣುಗಳು. ಅವುಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ದಿವಸ ಮೆಟಬೊಲೈಟ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಸೊ ದ ಸೆಲ್ ಹ್ಯಾವಿಂಗ್ ದ ನ್ಯೂಮರಸ್ ಮೆಟಬೊಲೈಟ್ಸ್, ದೇ ಆರ್ formed
during the intermediate or the products of the metabolism. They are called as metabolites. The metabolites are of two types. One is called as primary metabolites, other one is called as secondary metabolites. The primary metabolites, the compounds such as amino acids, nucleotides, sugars, fatty acids and peptides are called the primary metabolites. They are involved in the growth, development and reproduction of the living organism, and they also play major role in the normal physiological processes or functions. The secondary metabolite are the compounds like the alkaloids, flavonoids, rubbers, essential oils, antibiotics, colored pigments, scents, gum and spices, they all called as secondary metabolites. These secondary metabolites mainly produce in the plants, fungus and microbial cells, and they produce nearly in the stationary phase of the growth. These secondary metabolites perform the major role in the ecological functions or ecological processes, defense mechanism. They will help in the defense mechanism and also serving the production of antibiotics and the production of the pigments. ನೋಡ್ರಿ, ನಾವು ಮೆಟಾಬೊಲೈಟ್ಗಳು ಅಂತ ಕರಿತೀವಿ. ಚಯಾಪಚಯ ಕ್ರಿಯೆ ಉತ್ಪನ್ನಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಈ ಚಯಾಪಚಯ ಕ್ರಿಯೆಗಳಲ್ಲಿ ಆಗಬೇಕಾದ್ರೆ ಜೀವಿಗಳಲ್ಲಿ ಬಹಳಷ್ಟು ಶಾರೀರಿಕ ಪ್ರಕ್ರಿಯೆಗಳಾಗ್ತವೆ. ಈ ಶಾರೀರಿಕ ಪ್ರಕ್ರಿಯೆಗಳು ಅಥವಾ ಚಯಾಪಚಯ ಕ್ರಿಯೆಗಳಾಗಬೇಕಾದ್ರೆ ಕೆಲವೊಂದು ಉತ್ಪನ್ನಗಳನ್ನು ಅದು ಉತ್ಪತ್ತಿ ಮಾಡ್ತದೆ ಅಥವಾ ಮಧ್ಯವರ್ತಿಗಳು ಉತ್ಪತ್ತಿ ಮಾಡ್ತದೆ. ಈ ಮಧ್ಯವರ್ತಿಗಳು ಮತ್ತು ಉತ್ಪನ್ನಗಳನ್ನು ಕೂಡಿಕೊಂಡು ನಾವೇನು ಕರಿತೀವಿ, ಮೆಟಬೊಲೈಟ್ಗಳು ಅಂತ ಕರಿತೀವಿ. ಆ ಮೆಟಬೊಲೈಟ್ಗಳಲ್ಲಿ ಎರಡು ಪ್ರಕಾರದ ಮೆಟಬೊಲೈಟ್ಗಳನ್ನು ನಾವು ನೋಡ್ತೀವಿ. ಪ್ರೈಮರಿ ಮೆಟಬೊಲೈಟ್ ಅಂದರೆ ಪ್ರಾಥಮಿಕ ಹಂತದ ಚಯಾಪಚಯ ಉತ್ಪನ್ನಗಳು ಅಂತ ಕರಿತೀವಿ. ಸೆಕೆಂಡರಿ ಮೆಟಬೊಲೈಟ್ ದ್ವಿತೀಯಕ ಚಯಾಪಚಯ ಉತ್ಪನ್ನಗಳು ಅಂತ ನಾವು ಕರಿತೀವಿ. ಈ ಪ್ರಾಥಮಿಕ ಚಯಾಪಚಯ ಉತ್ಪನ್ನಗಳು ಯಾವ್ಯಾವಪ್ಪ ಅಂತಂದರೆ ಅಮೈನೋ ಆಮ್ಲಗಳು, ನ್ಯೂಕ್ಲಿಯೋಟೈಡ್ಸ್ಗಳು, ಶರ್ಕರ ಪಿಷ್ಟಗಳು, ಕೊಬ್ಬಿನಾಮ್ಲಗಳು ಮತ್ತು ಪೆಪ್ಟೈಡ್ಸ್ಗಳು. ಈ ಪ್ರೈಮರಿ ಮೆಟಬೊಲೈಟ್ಸ್ ಏನು ಕರಿತೀವಲ್ಲ, ಇವು ಪ್ರಮುಖವಾಗಿ ಜೀವಿಗಳ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಸಂತಾನೋತ್ಪತ್ತಿಗಳಲ್ಲಿ ಇವು ಕಾರ್ಯವನ್ನು ನಿರ್ವಹಿಸ್ತವೆ. ಅದರ ಜೊತೆಗೆ ಇವು ದಿ ಪ್ಲೇ ಸ್ಪೆಸಿಫಿಕ್ ರೂಲ್ ಅಂತ ಕರಿತೀವಿ, ಒಂದು ನಿರ್ದಿಷ್ಟ ಪಾತ್ರವನ್ನು ವಹಿಸ್ತವೆ. ಎಲ್ಲಿ ವಹಿಸ್ತವೆ ಅಂದರೆ ನಾರ್ಮಲ್ ಫಿಸಿಯೋಲಾಜಿಕಲ್ ಪ್ರೊಸೆಸ್, ಶಾರೀರಿಕ ಪ್ರಕ್ರಿಯೆಗಳಲ್ಲಿ ಇವು ಏನು ಮಾಡ್ತಾವೆ ಅಂದರೆ ಪಾತ್ರವನ್ನು ಯಾವ ವಹಿಸ್ತವ, ಪ್ರಾಥಮಿಕ ಹಂತದ ಚಯಾಪಚಯ ಉತ್ಪನ್ನಗಳು ಏನು ಮಾಡ್ತವ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಇವುಗಳು ಏನೇನು ಕಾರ್ಯ ನಿರ್ವಹಿಸ್ತವ, ಜೀವಿಗಳ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಸಂತಾನೋತ್ಪತ್ತಿ ಮತ್ತು ಪ್ರಮುಖವಾಗಿ ಜೀವಿಗಳಲ್ಲಿ ಜರುಗುವಂತಹ ಶಾರೀರಿಕ ಪ್ರಕ್ರಿಯೆಗಳಲ್ಲಿ ಏನು ಮಾಡ್ತವೆ ಈ ಪ್ರೈಮರಿ ಮೆಟಬೊಲೈಟ್ಸ್ಗಳು ಪಾತ್ರವನ್ನು ವಹಿಸ್ತವೆ. ಅದರ ಜೊತೆ ಸೆಕೆಂಡರಿ ಮೆಟಬೊಲೈಟ್ಗಳು ಯಾವಪ್ಪ ಅಂತಂದರೆ ಸೆಕೆಂಡರಿ ಮೆಟಬೊಲೈಟ್ಗಳು ಆಲ್ಕಲಾಯ್ಡ್ಸ್ಗಳು, ಫ್ಲೇವಿನಾಯ್ಡ್ಸ್ಗಳು, ರಬ್ಬರ್, ಎಸೆನ್ಷಿಯಲ್ ಆಯಿಲ್ ಅಂದರೆ ಎಣ್ಣೆಗಳು, ಅನುಕೂಲಕರವಾದಂಥ ಎಣ್ಣೆಗಳು, ಪ್ರತಿಜೀವಕಗಳು, ಆಂಟಿಬಯೋಟಿಕ್ಸ್ ಅಂದರೆ ಪ್ರತಿಜೀವಕಗಳು, ಕಲರ್ಡ್ ಪಿಗ್ಮೆಂಟ್ಸ್ ಬಣ್ಣದ ವರ್ಣದ್ರವ್ಯಗಳು, ಸೈನ್ಸ್ ಸುಗಂಧ ದ್ರವ್ಯಗಳು, ಗಮ್ ಅಂದರೆ ಅಂಟು ರಾಳ ಅಂತ ಕರಿತೀವಿ ಅಥವಾ ಗೋಂದು ಅಂತ ಕನ್ನಡದ ಕರೀತಾರೆ, ಸ್ಪೈಸಸ್ ಅಂತಂದರೆ ನಾವು ಸಾಂಬಾರು ಪದಾರ್ಥಗಳು ಅಂತ ಕರಿತೀವಿ. ಇವುಗಳನ್ನೆಲ್ಲ ನಾವು ಸೆಕೆಂಡರಿ ಮೆಟಬೊಲೈಟ್ಸ್ಗಳು ಅಂತ ಕರಿತೀವಿ, ದ್ವಿತೀಯಕ ಚಯಾಪಚಯ ಉತ್ಪನ್ನಗಳು ಅಂತ ನಾವು ಕರಿತೀವಿ. ಇವೇನಪ್ಪ ಅಂತಂದರೆ ಇವುಗಳನ್ನು ಪ್ರಮುಖವಾಗಿ ಸಸ್ಯಗಳು ಇವೆಲ್ಲಿ ಉತ್ಪತ್ತಿ ಆಗ್ತಾವೆ ಅಂದರೆ ಸಸ್ಯಗಳು, ಶಿಲೀಂಧ್ರಗಳು ಮತ್ತು ಸೂಕ್ಷ್ಮಜೀವಿಗಳಲ್ಲಿ ಉತ್ಪತ್ತಿ ಆಗ್ತವೆ. ಇವು ಸಾಮಾನ್ಯವಾಗಿ ಈ ಗ್ರೋತ್ ಫೇಸ್, ಸ್ಟೇಷನರಿ ಫೇಸ್ ಅಂತ ಕರಿತೀವಿ. ಒಂದು ಸ್ಥಿರ ಬೆಳವಣಿಗೆಯ ಒಂದು ಸ್ಥಿರ ಹಂತಕ್ಕೆ ಬಂದಾಗ, ಜೀವಿಗಳು ಬೆಳವಣಿಗೆಯ ಒಂದು ಸ್ಥಿರ ಹಂತಕ್ಕೆ ಬಂದಾಗ ಆ ಸ್ಥಿರ ಹಂತದೊಳಗೆ ಏನಾಗ್ತಾವೆ ಅಂದರೆ ಈ ರೀತಿಯ ಉತ್ಪನ್ನಗಳೇನಾಗ್ತವೆ ಉತ್ಪತ್ತಿ ಆಗ್ತವೆ. ಇವೇನು ಕಾರ್ಯವನ್ನು ಮಾಡ್ತವೆ, ಸೆಕೆಂಡರಿ ಮೆಟಬೊಲೈಟ್ಗಳು ಏನು ಕಾರ್ಯವನ್ನು ಮಾಡ್ತವೆ, ಇವು ಪರಿಸರದಲ್ಲಿರುವಂಥ ಜರುಗುವಂಥ ಕೆಲವೊಂದು ಕಾರ್ಯಗಳನ್ನು ಪರಿಸರೀಯ ಕಾರ್ಯಗಳಲ್ಲಿ ಇವು ಪಾತ್ರವನ್ನು ನಿರ್ವಹಿಸ್ತವೆ. ಅದರ ಜೊತೆಗೆ ಡಿಫೆನ್ಸ್, ರಕ್ಷಣಾತ್ಮಕ ಕ್ರಿಯೆಗಳಲ್ಲಿ ಏನು ಮಾಡ್ತವೆ ಇವು ಕಾರ್ಯವನ್ನು ನಡೀತವೆ. ಅದರ ಜೊತೆಗೆ ಇವು ಪ್ರತಿಜೀವಕಗಳ ಉತ್ಪತ್ತಿ ಮತ್ತು ವರ್ಣದ್ರವ್ಯಗಳ ಉತ್ಪತ್ತಿಯಲ್ಲಿ ತಮ್ಮ ಕೊಡುಗೆಯನ್ನು ಕೊಡ್ತಾವೆ ಅಂತ ಹೇಳ್ತೀವಿ. ಇದರ ಜೊತೆಗೆ ಇವತ್ತಿನ ಒಂದು ಕ್ಲಾಸ್ ಮುಗೀತು. ನಾಳೆಗೆ ನಾವು ಬಯೋ ಮೈಕ್ರೋಮಾಲಿಕ್ಯೂಲ್ಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅಲ್ಲಿವರೆಗೆ ಧನ್ಯವಾದ.